ಬಂಧುಗಳೇ, ಜೈ ಭೀಮ್. ನಾವು ನಿನ್ನೆ ಮೊನ್ನೆ ಗುಲ್ಬರ್ಗದಾಗ ಒಂದು ದೊಡ್ಡ ಸುದ್ದಿ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮತ್ತು ನಮ್ಮ ದಲಿತ ಸಮುದಾಯದ ನಾಯಕರುಗಳಾಗಿರುವಂಥ ಏನು ಕರ್ನಾಟಕ ಸರ್ಕಾರದ ಮಂತ್ರಿ ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಎಲ್ಲ ಮನಸ್ಸಿಗೆ ಬಂದಾಗ ಏನೋ ಒಂದು ಟೀಮ್ ವರ್ಕ್ ಕೆಲಸ ಮಾಡ್ಕೊತಿದ್ದು ಅವ ST ಕಮ್ಯುನಿಟಿ ಅಂತೇಳಿ ಅವನಿಗೆ ಅಲ್ಲಿಂದ ಹಿಡ್ಕೊಂಬಂದದು. ಅವನ ಹೆಸರು ಆನಂದ್ ತಂದೆ ಆಂಜನಪ್ಪ ಅಂತೇಳಿ, 41 ವರ್ಷ. ಈಗ ಈ ಕಳ್ಳ ಜೈಲ್ನಾಗದನವ, ಗುಲ್ಬರ್ಗ ಸೆಂಟ್ರಲ್ ಜೈಲ್ನಾಗ ಮಗ ಶೇಕ್ ಆಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಹಂಗಂದ್ರೆ ಪೂರ ನನಗೆ ಹೊರಗೆ ಬಂದರೆ ನನಗೆ ಬದುಕೋದು ಭಾಳ ಕಷ್ಟ ಅದ, ಹಂಗಾಗಿದೆ ಏನೋ ನಡೆದಂತಲ್ಲಿ. ಬಟ್ ಅಟ್ಟು ಕುಂಡ್ಯಾಗ್ದ ಮಿರ್ಲಂದ್ರೆ ಬೋಳಿ ಮಗ ಮಾಡ್ಬೇಕು ಯಾಕಂತೇಳಿ ಎಲ್ಲ ಎದುರು ಅಲ್ಲೇ ಎಲ್ಲ ರೆಡಿಯಾಗಿ ಮಾಡ್ಬೇಕಾಗಿತ್ತಲ್ಲ. ಹೋಯ್ತು, ಈ ಮಗ ಜೈಲ್ನಾಗದನೀಗ. ಯಾರು ಇವ? ಗುಲಾಮ್ ಸಂತತಿ, ಬ್ರಿಟಿಷರು ಹುಟ್ಟಿದನೋ ಅಥವಾ ಯಾರು ಮುಸ್ಲಿಂ ದೊರೆಗಳು ಹುಟ್ಟಿದನೋ ಗೊತ್ತಿಲ್ಲವ. ಮುಸಲ್ಮಾನ್ ರಾಜರುಗಳು ಹುಟ್ಟಿದ ಸಂತತಿ ಇರ್ಬೋದು ಅಥವಾ ಬ್ರಿಟಿಷರು ಬೂಟ್ ನೆಕ್ಕಿ ಬ್ರಿಟಿಷರು ಹುಟ್ಟಿದವ ಇರ್ಬೋದು, ಅಥವಾ ಅದು ಗುಲಾಮ್ ಅಂತ ಇರ್ತಾರೆ. ಈ ಮಗ ಗುಲಾಮ. ಈಗ ಮೊನ್ನೆ ಗುಲ್ಬರ್ಗ ಕೋರ್ಟ್ನಾಗ ನಾವು ಭಾಳ ಖುಷಿ ಆಗಿತ್ತು. ಎಲ್ಲರೂ ಪೂರ ಥ್ಯಾಂಕ್ಸ್ ಗುಲ್ಬರ್ಗ ಪೊಲೀಸ್, ಥ್ಯಾಂಕ್ಸ್ ಗುಲ್ಬರ್ಗ ಕಮಿಷನರ್, ಎಲ್ಲ ಅದೇ ಸುದ್ದಿ ಆಗಿತ್ತು. ಬಟ್ ಪೊಲೀಸರು ಲ್ಯಾಪ್ಸಸ್ಗಳು ಮತ್ತು ಇಲ್ಲಿ APPಗಳು ಆ್ಯಂಡ್ ಜಡ್ಜಸ್ಗಳು ಯಾವ ಥರ ಆಟ ಆಡ್ತಾರೆ ನಿಮ್ಗೆ ಹೇಳ್ತೀನಿ ಇವತ್ತು ನಾನು. ಇವ ಗುಲಾಮ್ರ ಅಪ್ಪ ಅಂತೇಳಿ ಈ ಮಗ ನಮ್ಮ ಕಂಪ್ಲೇಂಟ್ ಪೂರ ಕ್ಲಿಯರ್ದಾಗ ವಿತ್ ಅಥೆಂಟಿಕ್ ಡಾಕ್ಯುಮೆಂಟ್ಸ್ಗೆ ಸಾಥ್ ನಾವು ಕೊಟ್ಟಿದ್ದೀವಿ. ಏನದ ಭಾರತ ಸಂವಿಧಾನದ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಬರ್ಲಿಕ್ಕತ್ತದ. ಭಾರತ ಸಂವಿಧಾನ ಅಂದ್ರೆ ಈ ದೇಶದ ಜೀವ, ಅದು ಜೀವದ ಜೀವಾಳದು. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ, ಆ್ಯಂಡ್ ಭಾರತ ಸಂವಿಧಾನದ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ, ಶೋಷಿತ ಸಮಾಜದ ಮಂತ್ರಿಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ. ಮತ್ತು ಅದು ಅಲ್ಲಿ ಅಟ್ರಾಸಿಟಿ ಆಕ್ಟ್ ಅಟ್ರಾಕ್ಟ್ ಆಗಬೇಕು. ಅಟ್ರಾಸಿಟಿ ಆಕ್ಟ್ ಅಟ್ರಾಕ್ಟ್ ಆಗಬೇಕು. ಭಾರತ ಸಂವಿಧಾನದ ವಿರುದ್ಧ ಮಾತಾಡೋದ್ರಿಂದ ಸೆಕ್ಷನ್ 152 BNS ಅಟ್ರಾಕ್ಟ್ ಆಗಬೇಕು. ಇದ್ರೊಳಗೆ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟು ಬರ್ತಿರ್ತಾನೆ. ಸೋಷಿಯಲ್ ಮೀಡಿಯಾ ಐ ಟಿ ಆಕ್ಟ್ ಇದ್ರೊಳಗೆ ಇನ್ವಾಲ್ವ್ ಮಾಡಬೇಕು. ಸಿಂಪ್ಲಿ ಒನ್ ಸೆಕ್ಷನ್ ಏನಪ್ಪ ಅದ್ರಾಗ 299 ಅಂತೇಳಿ 353 ಸಬ್ ಕ್ಲಾಸ್ 2 ಇವು ಹಾಕೊಂಡ್ಬಿಟ್ಟು ಈಗ ಬೇಲೇಬಲ್ ಆಫೆನ್ಸ್ ಅಂತೇಳಿ ಇವ್ರು ದನ್ನ ತಿಲ್ ಕಳಿಸಿರ್ತಾರೆ. 30ನೇ ತಾರೀಕಿಗೆ ಅರೆಸ್ಟ್ ಮಾಡ್ತಾರೆ. 30ನೇ ತಾರೀಕಿಗೆ ನಮ್ಗೆ ಏನಪ್ಪ ಅಂದ್ರೆ ಈ ಜಡ್ಜ್ ಏನು ಬರ್ತಾರೆ 11 ತಾರೀಕಿನ ತನಕ 11/2/2026 ತನಕ ಜೆಸಿ ಅಂತ ಬರೀತಾರೆ. ಆ ನಂತರ ಈ 31ಕ್ಕೆ VC ಮುಖಾಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಸರ್ಕಾರ ವಕೀಲರು ನಮ್ಗೇನಪ್ಪ ಅಂದ್ರೆ 30ನೇ ತಾರೀಕಿಗೆ ಅದೇ ದಿನ ಸೇಮ್ ಡೇ ನೋಡ್ರಿ ಎಷ್ಟು ಫಾಸ್ಟ್ ಆಗ್ತಾವೆ ನೋಡ್ರಿ. ಅದೇ ದಿನ ಸರ್ಕಾರ ವಕೀಲರು ನಮ್ಗೆ ಪೊಲೀಸ್ ಕಸ್ಟಡಿ ಕೊಡು ಅಂತೇಳಿ ಅದೇ ದಿನ ಅರ್ಜಿ ಹಾಕ್ತಾರೆ 30 ತಾರೀಕಿಗೆ. ಬಟ್ 31ನೇ ತಾರೀಕಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. 31 ತಾರೀಕಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಅದು ಅಬ್ಜೆಕ್ಷನ್ ಏನಪ್ಪ ಅಂದ್ರೆ ಈಗ ಈ ಎರಡು ಅಬ್ಜೆಕ್ಷನ್ ನಿನ್ನೆ ಸ್ಯಾಟರ್ಡೆ ಅಬ್ಜೆಕ್ಷನ್ 2 ಅಂತ ಇಡ್ತಾರ. ಇನ್ನು ಕಾಮಲ್ಲಿ ಅಬ್ಜೆಕ್ಷನ್ ಅಂತಂದ್ರೆ ಮಧ್ಯಾಹ್ನಕ್ಕೆ ಹಾಕ್ತೀವಿ, ಇವತ್ತು ನಾಳೆ ಹಾಕ್ತೀನಿ ಅಂತಾರೆ. ಈ ಕೇಸ್ನಾಗ ಇವತ್ತು ಮುಂಜಾನೆ ಅಬ್ಜೆಕ್ಷನ್, ಹಂಗೆ ಕೋರ್ಟ್ ಡೇಟ್ ಅದ, ಯಾವುದೇ ಎತ್ತರದಿಲ್ಲ. ಈಗ ನಾನು ಇನ್ಸ್ಪೆಕ್ಟರ್ ರೂರಲ್ ಮಾತಾಡಿದ್ರೆ ನಾವು ಇನ್ನೂ ಕೆಲವು ಸೆಕ್ಷನ್ 152 ಆ್ಯಂಡ್ IT ಆಕ್ಟ್ ಕೆಲವು ಸೆಕ್ಷನ್ಗಳು ಒಂದು ಕೋರ್ಟಿಗೆ ರಿಕ್ವೆಷನ್ ಕೊಟ್ಟಿದ್ದೀನಿ, ಅವು ಕನ್ಸಿಡರ್ ಮಾಡ್ಬೇಕಂತ ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ. ಇಲ್ಲಿ APP ಅವ್ರೇನು ಹೇಳ್ತಿರ್ತಾರೆ, ನಾವು ಅವ್ರಿಗೆ ಪೊಲೀಸ್ ಕಸ್ಟಡಿ 3 ದಿನ ಕೇಳಿದ್ರೆ ನಮ್ಗೆ ಅವಕಾಶ ಕೊಡಲಿಲ್ಲ ಜಡ್ಜು, ಇಮಿಡಿಯೇಟ್ ಇದು ಮಾಡಿದ್ರು ಅಂತೇಳಿ. ಆಮೇಲೆ ಇವತ್ತು ಮುಂಜಾನೆ ಕೋರ್ಟಿಗೆ ಬಂತ 11 ಗಂಟೆಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಹಿಯರಿಂಗ್ ಆಗ್ತದೆ. 2 ಸೈಡ್ ಆರ್ಗ್ಯುಮೆಂಟ್ ಆಗ್ತದೆ. ಆರ್ಗ್ಯುಮೆಂಟ್ ಆಗಿದೆ ಅಂದ್ರೆ 3 ಗಂಟೆ ಒಳಗಾಗಿನಪ್ಪ ಅಂದ್ರೆ ಜಡ್ಜ್ ಕೂಡ ಫಾರ್ ಆರ್ಡರ್ ಅಂತ ಬರೆದು ಬಿಡ್ತಾರೆ. ಫೈಲ್ ಇಮಿಡಿಯೇಟ್ ಜಡ್ಜ್ ಚಾಂಬರ್ಗೆ ಹೋಗ್ತದೆ. ನಾವು ಕೇಳಿದ್ವಿ ಯಾಕೆ ಅಂತಂದ್ರೆ, ಇಲ್ಲ ಜಡ್ಜ್ ಸಾಬ್ರು ಏನಪ್ಪ ಅಂದ್ರೆ ಲೂಸ್ ಮ್ಯಾಗ ಹೋಗ್ಲಿಕ್ಕತ್ತಾರಂತ ಅದಕ್ಕೆ ಆರ್ಡರ್ ಮಾಡಿ ಹೋಗ್ತಾರಂತ. ಎಷ್ಟು ತರ ದೂರ ನೋಡ್ರಿ, ಜುಡಿಷಿಯರಿದೊಳಗೆ ಎಷ್ಟು ತರ ದೂರ ನೋಡಿದ್ರೊಳಗೆ. ಅರೆ ಸೆಕ್ಷನ್ 152 ಸೇರಿಸಲಿಕ್ಕೆ ಏನು ಬ್ಯಾನಿ ಬರ್ಲಿಕ್ಕತ್ತದ ನಿಮ್ಗೆ ರೀ? ಇವನೇನು ಸಾಮಾನ್ಯ ಮನುಷ್ಯ ಅದನವ. ಈಗ ಆಮೇಲೆ ಇನ್ನೊಂದು ಅವ್ರ ವಕೀಲರು ಏನು ಹಾಕಿದಾರಲ್ಲ, ನಮ್ಗೆ ಕ್ಯಾಶ್ ಸೂರಿಟಿ ಅಲೋ ಮಾಡಿ ನಮ್ಗೆ ಸೂರಿಟಿ ಕೊಡ್ಲಿಕ್ಕೆ ಯಾವ್ದು ತಾಕತ್ತಿಲ್ಲ ಅಂತ. ಅಂದ್ರೆ ಕ್ಯಾಶ್ ಸೂರಿಟಿ ಅಂದ್ರೆ ಇವ್ನಿಗೆ ಯಾವನಾದ್ರೂ ಸೂರಿಟಿ ಕೊಡ್ಬೇಕಲ್ಲ, ಜಮಾನತ್ ಕೊಡ್ಬೇಕಲ್ಲ, ಮನಿ ಯಾರು ಕೊಡ್ಬೇಕು, ಆಸ್ತಿ ಆದ್ರೂ ಕೊಡ್ಬೇಕು, ಹೊಲ ಆದ್ರೂ ಕೊಡ್ಬೇಕು, ಏನಾರು ಕೊಡ್ಬೇಕಲ್ಲ. ಕ್ಯಾಶ್ ಸೂರಿಟಿ ಕೊಡ್ತಾರಂತ. ಇನ್ನೊಂದು ಹೇಳ್ತೀನಿ, ಬೆಂಗಳೂರಿನಾಗ ಎಲ್ಲೋ ಬಾಡಿಗೆ ನಾವು ಯಾವುದು ಬೆಂಗಳೂರಿನಾಗ ವಿದ್ಯಾನಂದ ನಗರ ಅಂತ ಯಾವುದು 5th ಕ್ರಾಸ್ ಹೌಸ್ ನಂಬರ್ 70 ಸಮೃದ್ಧಿ ವ್ಯಾಲಿ ಏನದು ಸಮೃದ್ಧಿ ನಿಲಯ ಅಂತೇಳಿ 5th ಕ್ರಾಸ್ ವಿದ್ಯಾನಂದ ನಗರ ಅಂದ್ರಳ್ಳಿ ಬೆಂಗಳೂರು 91. ಇವನದು ಅಡ್ರೆಸ್ ಹೇಳಿದ ಮ್ಯಾಗ ನಿಮ್ಗೆ ಅವನ ಆಧಾರ್ ಕಾರ್ಡ್ ಗೊತ್ತಿಲ್ಲ, ನಿಮ್ಗೆ ಅವ್ನ ಪೂರ ಕ್ಲಿಯರ್ ಗೊತ್ತಿಲ್ಲ, ನಿಮ್ಗೆ ಕ್ಯಾಶ್ ಸೂರಿಟಿ ಹಂಗೆ ನೀವು ಕನ್ಸಿಡರ್ ಮಾಡ್ತೀರಿ.
ಇಮಿಡಿಯೇಟ್ ಜಡ್ಜ್ ಎಲ್ಲೋ ಲೂಸ್ ಮಗ ಹೋಲ್ಕತ್ತಾರಂತ ಕ್ಯಾಸ್ ಸೂರಿಟಿ ಕನ್ಸಿಡರ್ ಇದು ಮಾಡಿ ದನ್ ಅಂತ ಮಾಡ್ತಿರ್ತಾರ. ಏನು ಆಟ ಆಡ್ಕತ್ತದ್ರೊಳಗೆ ಇದು ಇಲ್ಲಿ ಗುಲ್ಬರ್ಗದಾಗ ನಡೆದದ್ದು. ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗುಲ್ಬರ್ಗ ಪೊಲೀಸ್ ಕಮಿಷನರ್ ಮಾತಾಡಲಿಕ್ಕೆ ಟ್ರೈ ಮಾಡಿದ, ಫೋನ್ ಮಾಡಿ ಸಿಕ್ಕಿಲ್ಲ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ, ಈಗ ಅವನಿಗೆ ಉಳಿಸುವಂಥ ಪ್ರಯತ್ನ ಮ್ಯಾಕ್ಸಿಮಮ್ ಜನಗಳು ಮಾಡೋದಿಲ್ಲ. ಪೊಲೀಸ್ ಇಲಾಖೆ ಟೋಟಲಿ ಫೇಲ್ಯೂರ್. ಗುಲ್ಬರ್ಗ ಪೊಲೀಸರು ಏನು ಖುಷಿಯಿಂದ ಹೇಳ್ಕತ್ತಲ್ಲ, ಹುಲಿ ಹೊಡ್ಕೊಂಡು ಬಂದ್ರೆ ಅಲ್ಲಿ ಹಿಡ್ಕೊಂಡ್ ಬಂದ್ರೆ ಇಲ್ಲಿ ಹಿಡ್ಕೊಂಡ್ ಬಂದಿರ್ತಾರೆ, ಟೋಟಲಿ ಫೇಲ್ಯೂರ್. ಈಗ ಇಂಥ ಹರಾಮ್ ಕೋರದ ಸಮಾಜ ಹೊಡೆಯುವಂಥ ಕೆಲಸ, ದೇಶದ್ರೋಹದ ಕೆಲಸ ಮಾಡಿದ ಒಬ್ಬ ಸಮಾಜಘಾತಕ ಅಂದ್ರೆ ಅವ್ನ ವಿರುದ್ಧ ಸ್ಟ್ರಿಂಜೆಂಟ್ ಆಕ್ಷನ್ ತೊಗೊಳೋದು ಬಿಟ್ಟು ಇವ್ರೇನಪ್ಪ ಅಂದ್ರೆ ಅವ್ನಿಗೆ ಉಳಿಸುವಂಥ ಕೆಲಸ ಇಲ್ಲಿ ಗುಲ್ಬರ್ಗ ಕ್ಲಿಯರ್ ಮಾಡೋದ ಒಂದು. ಆ್ಯಂಡ್ ಇದು ಯಾರಿಗೆ ಹೇಳಿಲ್ಲ, ಇವರು ಹೇಳ್ಬೇಕಾಗಿತ್ತು. ಯಾವನು ಎಲ್ಲವನು ಇವನ ಜೊತೆಗೆ ಏನು ಟೀಮ್ ವರ್ಕ್ ಮಾಡ್ಕತ್ತದು, ಎಷ್ಟು ಜನ ಕ್ಲಿಯರ್ ವರ್ಕ್ ಮಾಡ್ಕತ್ತದು, ಇವ್ನ ಹಿಂದೆ ಸಪೋರ್ಟ್ ಯಾರು, ಇವನಿಗೆ ಫೈನಾನ್ಸ್ ಕ್ಯಾಶ್ ಸೂರಿಟಿ ಕೊಡೋರು ಯಾರು, ಇದೆಲ್ಲ ಏನು ನೋಡ್ಬೇಕಾಗಿತ್ತಲ್ಲ ಇವನಿಗೆ ಎಲ್ಲ ತುತ್ತು ಅನ್ನ ಕೊಡೋ ಈ ರೀತಿಯೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಸಂವಿಧಾನದವ್ರು ಬರಸಲು ಹಚ್ಚೋರು ಯಾರು ಅನ್ನೋದ್ರ ಬಗ್ಗೆ ವೆರಿಫೈ ಮಾಡ್ಬೇಕಾಗಿತ್ತಲ್ಲ ಪೊಲೀಸು. ಅದನ್ನು ಕೂಡ ಕೋರ್ಟಿಗೆ ಕನ್ವಿನ್ಸ್ ಮಾಡಲಿ ಟೋಟಲಿ ಫೇಲ್ಯೂರ್ ಆದ್ರು. ಈಗ ನಾವೇನು ಹೇಳ್ಕತ್ತಿದ್ವಿ, ನಮ್ಮ ಸಂಘಟನೆಯವರು ಮಹಾಗಾಂವದೊಂದು ಕೇಸ್ ರಿಜಿಸ್ಟರ್ ಮಾಡ್ಯಾರ, ನಾವು ಅಷ್ಟಕ್ಕೆ ಬಿಟ್ಟಿಲ್ಲ. ಈ ಮಕ್ಕಳು ಗುಲಾಮರ ತಿಳ್ತಿರ್ಲಿಲ್ಲ, ಬ್ರಿಟಿಷರು ಬೂಟ್ ನೆಕ್ ಏನು ಹುಟ್ಟಿರಲಿವಲ್ಲ. ಏನು ಹಿಂದಿನ ಏನಪ್ಪ ಅಂದ್ರೆ ಮುಸಲ್ಮಾನ್ ದೊರೆಗಳು ಚಾಕ್ರಿ ಮಾಡ್ಕೊಂಡು ಅವ್ರಿಗೆ ಹುಟ್ಟಿರ್ಲಿವಲ್ಲ. ನಿಮಗೆ ಹೇಳೋದು ಇಷ್ಟಪಡ್ತೀನಿ. ಇನ್ನೂ ಕೇಸದ ಮಕ್ಕಳ ಮಹಾಗಾಂವದ ಕ್ರೈಮ್ ನಂಬರ್ 105/2025, ಅಫ್ಜಲ್ಪುರದ ಕ್ರೈಮ್ ನಂಬರ್ 150/2025, ಇನ್ನ 2 ಕೇಸ್ ಅವ. ಆ್ಯಂಡ್ ಈಗ ಮತ್ತೆ ತುಮಕೂರು ಪೊಲೀಸರು ಕೂಡ ತುಮಕೂರದಾಗ ಕೂಡ ಕೇಸ್ ರಿಜಿಸ್ಟರ್ ಆಗದ. ಎಲ್ಲ ಕಡೆ ಬೆಂಡ್ ಹತ್ತುವಂಥ ಕೆಲಸ ನಾವು ಮಾಡ್ತೀವಿ ಬಿಡೋದ್ರ. ಈಗ ನಾನು ಅಡಿಷನಲ್ SP ಗುಲ್ಬರ್ಗ ಮಾತಾಡಿದ್ದೀನಿ. ನೀವು ಕೇಸ್ ಕ್ರೈಮ್ ನಂಬರ್ 105 ಮಾಗದ ಕೇಸ್ ರೇಟ್ ಆಗ್ಯದ, ಅಂಡ್ ಅಫ್ಜಲ್ಪುರದಾಗ 150/2025 ಕೇಸ್ ರೇಟ್ ಆಗ್ಯದ. ನೀವು ಯಾಕೆ ಕೋರ್ಟಿಗೆ ನೀವು ರಿಕ್ವೆಸ್ಟ್ ಕೊಟ್ಟಿಲ್ಲ? ನಮಗೆ ನಮ್ಮ ಹ್ಯಾಂಡ್ ಓವರ್ ಮಾಡ್ಬೇಕಂತ ಹೇಳಿಕೆ, ಏನು ಇಂಡೈರೆಕ್ಟ್ ನೀವೇ ಸಪೋರ್ಟ್ ಮಾಡ್ಕತ್ತಾರೆ ಓಡ್ ಹೋಗ್ಲಿ ಅಂತ ಹೇಳಿಕೆ ಅಂತೇಳಿ ನಾನು ಕೇಳಿದ್ದೀನಿ. ಈಗ ಪೊಲೀಸರು ಅಡಿಷನಲ್ SP ಅವ್ರು ನಮಗೆ ಆಶ್ವಾಸನೆ ಕೊಟ್ಟದು, ನಮ್ಮ ಸಂಬಂಧಪಟ್ಟ ಮಾಗಾಂವ್ ಇನ್ಸ್ಪೆಕ್ಟರ್ ಏನು ಮಾಡ್ಕೊತದ, ಮಾಗಾಂವ್ ಪೊಲೀಸರು ಏನು ಮಾಡ್ಕೊತ, ಗುಲ್ಬರ್ಗ ಮಾಗಾಂವ್ ಪೊಲೀಸರು ಗೊತ್ತಿಲ್ಲ ನಿಮ್ಗಲ್ಲಿ. ಒಬ್ಬ ನಿಮ್ಗೆ ಬೇಕಂತ ಆರೋಪಿ ಕ್ರೈಮ್ ನಂಬರ್ 105ದಾಗ ಒಬ್ಬ ಆರೋಪಿ ಬೇಕಾಗಿದೆ ನಮ್ಗೆ. ಈ ಆರೋಪಿ ಈಗ ಗುಲ್ಬರ್ಗ ಗ್ರಾಮ ಪೊಲೀಸರು ಎತ್ಕೊಂಡ್ ಬಂದಿದ್ದಾರೆ. ಈಗ ನಿಮ್ಗೆ ಅದು ಕೇಸನೇ ಬೇಕಾಗಿದೆ, ನಿದ್ದೆ ಮಾಡ್ಕತ್ತೀರಿ ಮಾಗಾಂವ್ ಪೊಲೀಸರು. ಮಾಗಾಂವ್ ಇನ್ಸ್ಪೆಕ್ಟರ್ ಎಲ್ಲಿದ್ದೀರಿ ಮತ್ತೆ? ಏನು ರೇತಿ ಗಾಡಿ ಹಿಡ್ಲಿಕ್ಕೆ ಹೋಗಿರಿ? ಎಲ್ಲ ಅಕ್ಕಿ ಲಾರಿಗಳು ಎಲ್ಲ ತಿರುಗಾಳಕತ್ತಾವ. ಯಾರು ಬಲ್ಲ ಮಂತ್ಲಿ ಮಾಮೂಲು ಬಂದಿಲ್ಲ ಚೆಕ್ ಮಾಡೋಕೆ ತಿರುಗಾಳಕತ್ತೀರಿ? ಅದು ಯಾರು ನಮ್ಗೆ ಮಂತ್ಲಿ ಮಾಮೂಲು ಗಾಂಜಾ ಸಪ್ಲೈ ಮಾಡೋರು ಆ್ಯಂಡ್ ಇಸ್ಪೆಟ್ ಅಡ್ಡಾದವರು ಮಂತ್ಲಿ ಬಂದಿಲ್ಲ ಅವ್ರು ಹುಡ್ಕಾಳಕತ್ತೀರಿವಲ್ಲ. ಮಟಕ ಬುಕ್ಕಿಗಳು ಯಾರು ಮಂತ್ಲಿ ಬಂದ್ರು ನೋಡ್ಕತ್ತೀರಿವಲ್ಲ. ಇದು ನೋಡ್ರು ನೀವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಮಾಗಾಂವ್ ಪೊಲೀಸರನ್ನಪ್ಪ ನೀವು ಇದು ಮಾಡ್ಬೇಕಲ್ಲ. ಮಾಗಾಂವ್ ಇನ್ಸ್ಪೆಕ್ಟರ್ ಏನು ಮಾಡಕ್ಕೆ? ಮಾಗಾಂವ್ದಾಗ ಕ್ರೈಮ್ ನಂಬರ್ 105/2025 ಕೇಸ್ ರೇಟ್ ಆಗಿದ್ರೆ ಅರೆಸ್ಟ್ ಮಾಡ್ಕೊ, ನಿಮ್ಮ ಹ್ಯಾಂಡರ್ ತೊಗೋಬೇಕಾರು ನೀವು. ಅದು ಮಾಡ್ತಾ ಇಲ್ಲ. ಅಫ್ಜಲ್ಪುರದ ಕೇಸ್ ರೇಟ್ ಆಗ್ಯದ, ನೀವು ತಂದು ಪೊಲೀಸ್ ಕೋರ್ಟ್ ಆಲ್ರೆಡಿ ಆರೋಪಿ ಸಿಕ್ಬಿಟ್ಟ. ಈಗ ಇಲ್ಲಿಂದ ಎಸ್ಕೇಪ್ ಆದ್ರೆ ಮತ್ತೆ ಸಿಗೋದು ಭಾಳ ಕಷ್ಟ ಆಗ್ತದೆ. ತರ್ಲಿಕ್ಕಾಗಲ್ಲ ನಿಮ್ಗಲ್ಲಿ, ತಂದು ಪೊಲೀಸ್ ಕಟ್ಟಡ ತೊಗೊಳಕ್ಕಾಗಲ್ಲ ನಿಮ್ಗಲ್ಲಿ. ಯಾವ ಕೋರ್ಟ್ನಾಗ ಜಡ್ಜಸ್ಗಳಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇವು ಹರಾಮ್ ಕೋರದನ, ಸಮಾಜಘಾತಕದನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧನವ, ದೇಶ ದ್ರೋಹಿ ಅದನವ. ಇವ್ನ ಇನ್ನೂ ಅನೇಕ ಇದು ಮಾಡ್ಬೇಕಾದ. ಇವನ್ ಜೊತೆಗೆ ದೇಶದ್ರೋಹಗಳು ತುಂಬ ಹೋಗಿರ್ತೇಳಿ ಮಾಡ್ಲಿಕ್ಕಾಗಲ್ಲ ಇವರಿಗೆ. ಅದಕ್ಕೆ ನಮ್ದೆಲ್ಲ ಟೀಮ್ ಏನು ಈ ಸೋಷಿಯಲ್ ಮೀಡಿಯಾದಾಗ ಬರ್ಲಿಕ್ಕಿತ್ತಿರಲ್ಲ, ನಾವು ಇದು ಮಾಡಿದ್ವಿ, ಥ್ಯಾಂಕ್ಸ್ ಹೇಳ್ತೀವಿ, ಅದು ಮಾಡ್ತೀವಿ ಅಂತ ಏನು ಕೆಲವು ಮಂದಿ ಬರ್ಲಿಕ್ಕಿರ್ತಾರೆ. ಗುಲ್ಬರ್ಗದ ಯಾರ್ಯಾರು ನಂದು ಆ ಸಂಘಟನೆದ ಈ ಸಂಘಟನೆದ ನಾವು ಹಂಗಿದ್ದೀವಿ ಬರ್ಲಿಕ್ಕಿತ್ತಿರಲ್ಲ. ಇದು ನೋಡಿ, ಇದು ಇಟ್ಟೆಲ್ಲ ಖೇಲ ಹೋಗೇ ಇದಾರೆ. ಖೇಲ ಹೋಗಿ ಅಂತಾರಲ್ಲ, ಲಾಲು ಪ್ರಸಾದ್ ಯಾದವ್ ಮತ್ತು ನಮ್ಮ ಅಖಿಲೇಶ್ ಯಾದವ್ ಖೇಲ ಅಂತೇಳಿ ಪೂರ ಖೇಲ ಹೋಗೇ ಇದಾರೆ. ಇವರು ಪೊಲೀಸರು ಅನ್ನ ತಿನ್ನುವಂಥ ಕೆಲಸ ಗುಲ್ಬರ್ಗದಾಗ ಮಾಡಬೇಕು. ಆ ಕೆಲಸ ಮಾಡಿಲ್ಲ. ನಾವು ಪೊಲೀಸ್ ಕಮಿಷನರ್ ಶರಣಪ್ಪ ಸಾಹೇಬ್ರಿಗೆ ಹೇಳ್ದಷ್ಟೇ, ಇಷ್ಟೊಂದು ಬೇಜವಾಬ್ದಾರಿ ಮಾಡಬೇಡ್ರಿ. ನಿಮ್ಮ ಪೊಲೀಸರಿಗೆ ಹೇಳ್ರಿ, ಏನು ಸೆಕ್ಷನ್ 152 ನೀವು ಯಾಕೆ ಇದು ಸೆಟ್ ಮಾಡ್ಲಿಕ್ಕೆ ಆಗಲಿಲ್ಲ ಹೇಳ್ಬೇಕು. ನಾವು ಅದರೊಳಗೆ ಸಾರ್ವಜನಿಕ ಎಲ್ಲ ಪೂರ ಇನ್ನು ತಿಳಿಸ್ಬೇಕು. ನೀವೆಲ್ಲ ಏನಾಗಿದೆ ದೇಶದ ಇಂಥ ಈ ಮಗನಿಗೆ ಉಳಿಸುವಂಥ ಪ್ರಯತ್ನ ಯಾಕೆ ಮಾಡ್ಲಿಕ್ಕತ್ತೀರಿ ಇದು ತಿಳಿಸ್ಬೇಕು. ಬೇರೆ ಯಾವುದೋ ಈ ಹನುಮಂತ ಎಳ್ಸಂಗಿ ಯಾವುದೋ ಒಂದು ಕೇಸನ್ನು ಸಿಕ್ಕ ಅಂತೇಳಿ 40-50 ಜನ ಪೊಲೀಸರು ನೀವೆಲ್ಲ ನಿಂದಿರ್ತಾರೆ. ಮುಂಜಾನೆ ಪೊಲೀಸರು, ಸಂಜೆಗರ್ ಪೊಲೀಸರು, ಜೈಲಿಗೆ ಹೋಗ್ತಾರೆ ಪೊಲೀಸರು. ಇದು ಹರಾಮ್ ಕೋರ್ ಸುಳೆ ಮಗ ಇಟ್ಟೆಲ್ಲ ಮಾಡ್ಕತ್ತಾರ. ನಮಗೆ ಲೇ ಗುಲಾಮ್ರಪ್ಪ, ಯಾವ ಬೋಳಿ ಮಗ ಆನಂದ್ ಅಂಜನಪ್ಪ, ಲೇ ಮಗನೇ ದಮ್ ಇಲ್ಲಂದ್ರೆ ಯಾಕೆ ನೀ ಇದು ಮಾಡ್ಬೇಕತ್ತಲ್ಲ? ಅಲ್ಲಿ ಯಾಕೆ ಅಂತ ಬಿಡ ಜೈಲ್ನಾಗ ಶೇಕ್ ಆಗೋ ತಿರ್ಗಾಡತ್ತೆ, ನಡುಕು ತಿರ್ಗಾಡತ್ತೆ ಮಗನೇ. ಪೊಲೀಸರು ಬಿಡ್ತಾರೆ ನಿನಗೆ ಮಗನೇ, ಪೊಲೀಸರು ಬಿಟ್ಟು ಅಂಬೇಡ್ಕರ್ ಬಿಡ್ತಾರೆ ತಿಳ್ಕೊಂಡೆ ಮಗನೇ. ನೆವರ್ ಮಗನೇ, ನೆವರ್. ಈಗ ಈ ತುಮಕೂರು ಪೊಲೀಸರು ಬಂದಿದ್ದಾರೆ ಮಗನೇ, ನಿನಗೆ ಬೆಂಡ್ ಹತ್ತಲ್ಕ ತುಮಕೂರ್ಗೆ ಹೋಗ್ಬಾ. ಅಲ್ಲಿಂದ ಆದ ನಂತರ ಅಲ್ಲಿ ಮಹಾಗಾಂವ್ ಪೊಲೀಸರಲ್ಲಿ ಕುಂದಿರ್ತೆ ಮಗನೇ. ಇದಾದ ನಂತರ ಅಫ್ಜಲ್ಪುರ ನಿನ್ನ ಜಿಂದಾಗೆ ಪೂರ ಈ ಜೇಲ ಅಂಡ್ ಬೇಲ ಇದ್ರಾಗ ಹೋಗ್ಬೇಕು. ನಿನಗೆ 8 ಜನ ಸಪೋರ್ಟ್ ಮಾಡ್ಕತ್ತಾರೆ ಮಿಡ್ರಿ ಮಕ್ಕಳು, ಅವ್ರು ನಿಂತ್ಕೊಂಡು ನೋಡುವಂಥ ಕೆಲಸ ನಾವು ಮಾಡ್ತೀವಿ. ಇದು ಮತ್ತೆ ಈಗ ನಾ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಈಗ
ಈಗ ಅವ ಇವತ್ತು ಈಗ ಬೇಲ್ ಆಗ್ಲತ್ತದ ಗುಲ್ಬರ್ಗ ಘನಾಂಧರಿ ಪೊಲೀಸರು ಮತ್ತು ಘನಾಂಧರಿ ಪಿಪಿಗಳು ಅಂದ್ರೆ ಘನಾಂಧರಿ ಜಡ್ಜಸ್ JMFC ಈಗ ಬೇಲ್ ಆಗ್ಲತ್ತದ ಇವ್ ಮಧ್ಯಾಹ್ನ ನಾನು ಸಂಜೆ 6-7 ತನಕ ಹೊರಗೆ ಬರ್ತಾನವ, ಬಂದು ಎಸ್ಕೇಪ್ ಆಗ್ತಾನವ, ಗೊತ್ತದಲ್ಲ ಎಸ್ಕೇಪ್ ಆಗ್ತಾನವ. ಈ ಆಮೇಲೆ ಪೊಲೀಸರು ಏನು ಮಾಡ್ತಾರ ನೋಡಿ, ಅರೆ 152 ಸೇರಿಸ್ರಿ, ಯಾಕೆ ಇದು ಮಾಡ್ಕತ್ತೀರಿ? ಜೈ ಭೀಮ್, ನಮೋ ಬುದ್ಧಾಯ, ಜೈ ಟಿಪ್ಪು ಸುಲ್ತಾನ್.